ಓಲಿ ಹಾಕ್ಬಿಟ್ಟು ನೋಡಿ ಫುಲ್ಲು ಪಾನ್ ಮಸಾಲ. ಏನಕ್ಕೆ ವೀಡಿಯೋ ಮಾಡ್ತೀನಿ ಜನ ಗೊತ್ತಾಗಬೇಕಲ್ಲ, ಇಲ್ಲಿ ಬಂದು ಡಿನ್ನರ್ ಉಳಿಸ್ಕೊಬೇಕಾ ಇಲ್ಲ ಅಂತ. ವಿಮಲ್ ಪಾನ್ ಮಸಾಲ ಅಡ್ವರ್ಟೈಸ್ಮೆಂಟ್ ನಡೀತಿದೆ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯು ಪಿ ಹುಡುಗ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಬಹಳ ದಿನ ಆದಮೇಲೆ ನಾನು ಆ್ಯಕ್ಚುಲಿ ವೀಡಿಯೋ ಜರ್ನಿ ಸ್ಟಾರ್ಟ್ ಮಾಡಿದ್ದು, ಒಂದು ಟ್ರೈನ್ ಜರ್ನಿ ಮಾಡ್ತಿರೋದು. ನೀವು ಇಷ್ಟು ದಿನವರೆಗೂ ನಾರ್ತ್ ಸೀರೀಸ್ ನೋಡ್ತಿದ್ರಿ. ನಾನು ಸದ್ಯಕ್ಕೆ ಮನೇಲಿ ರೆಸ್ಟ್ ತೊಗೊತಿದ್ದೆ, ಫ್ಯಾಮ್ಲಿಗೆ ಟೈಮ್ ಕೊಡ್ತಿದ್ದೆ. ಸೊ ಇವಾಗ ಬ್ಯಾಕ್ ಟು ನಮ್ಮ ಕೆಲಸ. ನಿಮಗೆ ಡಿಜಿಟಲಿ ಟ್ರೈನ್ ಜರ್ನೀಸು ಮತ್ತು ಟ್ರಾವೆಲ್ ವೀಡಿಯೋಸು ಕಂಟೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡೋಕ್ಕೆ ಬಂದುಬಿಟ್ಟಿದ್ದೀನಿ. ಸೊ ಇವತ್ತು ತಮ್ಮನೇಲೂ ಟೈಟಲ್ ಎಲ್ಲ ನೀವು ನೋಡ್ಬಿಟ್ಟಿರ್ತೀರಾ. ನಾನು ಟ್ರಾವೆಲ್ ಮಾಡ್ತಿರೋದು, ನನ್ನ ಜೊತೆ ನೀವು ಡಿಜಿಟಲಿ ಟ್ರಾವೆಲ್ ಮಾಡ್ತಿರೋದು ಯಾವ ಟ್ರೈನಲ್ಲಿ? ಉದ್ಯಾನ್ ಎಕ್ಸ್ಪ್ರೆಸ್ಸಲ್ಲಿ ಟ್ರೈನ್ ನಂಬರ್ 11302. ನಮ್ಮ KSR ಬೆಂಗಳೂರಿಂದ ಡೈಲಿ ರನ್ನಿಂಗ್ ಟ್ರೈನ್ ಇದು. ಡೈಲಿ 8:40ಗೆ ನಿಮಗೆ ಈ ಟ್ರೈನು KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ ಸಿಗತ್ತೆ. ಸೊ ನೀವು ಮೇಲೆ ನೋಡ್ಬೋದು 0.5 ಲೈಕನ ಸೌತ್ ವೆಸ್ಟರ್ನ್ ರೈಲ್ವೇಸ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು. ಸೊ ನಾನು ಸದ್ಯಕ್ಕಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡಲ್ಲಿ. ನಮ್ಮ ಟ್ರೈನು ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಶಂಟ್ ಆಗಿರ್ಬೋದು, ಯಾಕೆಂದರೆ ಡಿಸ್ಪ್ಲೇ ಬೋರ್ಡಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಅಂತ ಡಿಸ್ಪ್ಲೇ ಆಗಿತ್ತು. ನಾನು ಇನ್ನೂ ಒಳಗಡೆ ಸ್ವಲ್ಪ ಎಂಟ್ರಿ ಮಾಡಿಲ್ಲ. ಮತ್ತು ಮಾತಾಡೋಕೆ ಹೋದರೆ ನೀವು ರೀಸೆಂಟಾಗಿ ವಿಕಾಸ್ ಗೌಡ ಅವ್ರದ್ದು ವೀಡಿಯೋ ನೋಡಿರ್ತೀರ, ಮೆಜೆಸ್ಟಿಕ್ದು. ಅದೊಂದು ಸ್ವಲ್ಪ ಸೀನ್ ಆಗಿತ್ತಲ್ಲ. ಸೊ ನಾನು ವೀಡಿಯೋ ಮಾಡಿಲ್ಲ, ನಾನು ಸುಮ್ಮನೆ ಅಂಡರ್ ಪಾಸಲ್ಲೆಲ್ಲ ನಡ್ಕೊಂಬರೋಣ ಅಂತಿದ್ದೆ. ಸೊ ನಡ್ಕೊಂಬಂದಾಗ ಏನು ಸೀನ್ ಇದ್ದಿಲ್ಲ ಗುರು, ಯಾರು ಒಬ್ಬರು ಏನೂ ಇದ್ದಿಲ್ಲ, ಯಾರು ಏನೂ ತೊಂದರೆ ಕೊಡಲಿಲ್ಲ. ಅವರು ಬ್ರಿಡ್ಜ್ ಮೇಲೆಲ್ಲ ಹೋಗಿದ್ರು, ನಾನು ಸದ್ಯಕ್ಕೆ ಬ್ರಿಡ್ಜ್ ಮೇಲೆಲ್ಲ ಹೋಗಲಿಲ್ಲ. ಫ್ಯೂಚರಲ್ಲಿ ನಿಮಗೇನಾದರೂ ಕಂಟೆಂಟ್ ಬ್ರಿಡ್ಜ್ ಮೇಲೆ ಹೋಗಿ ಒಂದು ವೀಡಿಯೋ ಮಾಡಬೇಕಂತ ಏನಾದರೂ ಬೇಕಿದೆ ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ನಮ್ಮ ಟ್ರೈನು ಹೆಂಗಿದೆ. ಫಸ್ಟ್ ಟೈಮ್ ನಾನು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರೋದು, ಮತ್ತು ಕಮೆಂಟು ಬಂದಿತ್ತು ಈ ಟ್ರೈನ್ಗೋಸ್ಕರ. ಸೊ ಅದಕ್ಕೆ ಈ ಟ್ರೈನಲ್ಲಿ ತೊಗೊಂಬರ್ತಿರೋದು. ನಾನು ಆ್ಯಕ್ಚುಲಿ ಸ್ಟೇಷನ್ ಒಳಗಡೆ ಬಂದುಬಿಟ್ಟಿದ್ದೀನಿ. ಸೊ ನೀವು ಇಲ್ಲಿ ದೊಡ್ಡದಾಗಿ ಡಿಸ್ಪ್ಲೇ ಬೋರ್ಡನ್ನು ನೋಡ್ಬೋದು. ಮತ್ತು ಸ್ಟ್ರೈಟಾಗಿ ಆ್ಯಕ್ಚುಲಿ ಅನ್ರಿಸರ್ವ್ ಕೌಂಟರ್ಸು ಮತ್ತು ಟಿಕೆಟ್ ಕೌಂಟರ್ಸು ಮತ್ತು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಇರೋದು. ಮತ್ತು ಈ ಕಡೆ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಮತ್ತು ನಿಮಗೆ ಆಫೀಸರ್ಸ್ ರೆಸ್ಟ್ ಹೌಸ್, ಓಕೆ ಆಫೀಸರ್ಸ್ ರೆಸ್ಟ್ ಹೌಸ್ ಅದು ಸೆಕೆಂಡ್ ಫ್ಲೋರಲ್ಲಿ ಇರೋದು. ಮತ್ತು ಇಲ್ಲಿ ನಿಮಗೊಂದು ಫುಡ್ ಟ್ರ್ಯಾಕ್ ಸಿಕ್ಬಿಡುತ್ತೆ. ಬನ್ನಿ ಹೋಗೋಣ ಒಳಗಡೆ. ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದುಬಿಟ್ಟಿದ್ದೀನಿ. ನೀವು ನೋಡ್ಬೋದು ಇನ್ನೂ ನಮ್ಮ ಟ್ರೈನ್ನ ಶಂಟ್ ಮಾಡಿಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಐ ಗೆಸ್ ನಮ್ಮ ಟ್ರೈನ್ಕಿಂತ ಬರೋಕ್ಕಿಂತ ಮುಂಚೆ, ಲೈಕ್ ಶಂಟ್ ಆಗೋಕ್ಕಿಂತ ಮುಂಚೆ ತುಂಬ ಬೇಗ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ 1 ಅವರ್ ಮುಂಚೆ ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ಗೆ. ಸ್ಟೇಷನ್ ಆಚೆ ಆಲ್ಮೋಸ್ಟ್ ನಾನು ಒಂದು 1 ಅವರ್ 10 ಮಿನಿಟ್ಸ್ 20 ಮಿನಿಟ್ಸ್ ಬಿಫೋರ್ ಬಂದುಬಿಟ್ಟಿದೆ. ಸೊ ರಶ್ ನೋಡ್ಬೋದು ನೀವೆಲ್ಲ. ನಮ್ಮ ಟ್ರೈನಿಗೆ ಪ್ಯಾಸೆಂಜರ್ಸಾ ಅಥವಾ ಏನಂತ ನನಗೆ ಅರ್ಥ ಆಗ್ತಿಲ್ಲ ಗುರು, ನೋಡಬೇಕಾಗತ್ತೆ. ಅಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನೀವು ಒಂದು ಮೆಮು ಟ್ರೈನ್ ನೋಡ್ಬೋದು. ಸೊ ಇದು ಸೀಸನ್ 1 ಬಂದಿದೆ, ಸೀಸನ್ 2ಗೆ ಸುಮಾರು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಬೇಗ ತರೋಣ. ಸೊ ಇದು ಸದ್ಯಕ್ಕೆ ಕೃಷ್ಣರಾಜಪುರಂ ಅಲ್ಲ, ವಯ ಕೃಷ್ಣರಾಜಪುರಂ ಹೋಗುತ್ತೆ. KSR ಬೆಂಗಳೂರಿಂದ ಇದು ಸದ್ಯಕ್ಕೆ ಬಂಗಾರಪೇಟೆಗೆ ಹೋಗ್ತಿದೆ. ವಯ ಕೃಷ್ಣರಾಜಪುರಂ, ವ್ಯಾಪ್ನಲ್ಲಿ ಕೃಷ್ಣರಾಜಪುರಂ. ಶಂಟ್ ಮಾಡ್ತಾವ್ರ, ಹಾಗೆ ಶಂಟ್ ಮಾಡ್ತಾವ್ರೆ ಇವಾಗ ನಮ್ಮ ಟ್ರೈನ್ನ. ಗುರು ಇದು ನಮ್ಮ ಉದ್ಯಾನ್ ಎಕ್ಸ್ಪ್ರೆಸ್ ಶಂಟ್ ಆಗಿದೆ ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲಿ. ಶಾಕಿಂಗ್ ಏನಂದರೆ
ಫಸ್ಟ್ ಟೈಮ್ ನಾನು ಒಂದು ಟ್ರೈನ್ನ ವ್ಯಾಪ್ 7ಇಂದ ಶಂಟ್ ಆಗೋದು ನೋಡ್ತಿದ್ದೆ. ಅದು ಲೈಕ್ ಆಪೋಸಿಟ್ ಡೈರೆಕ್ಷನಲ್ಲಿ. ಜನರಲಿ ರಿವರ್ಸ್ ಪುಷ್ ಆಗುತ್ತೆ ಶಂಟಿಂಗಲ್ಲಿ. ಸೊ ನಮ್ಮ ಆಲ್ಕೋ ಲೋಕೋಮೋಟಿವ್ ಎಲ್ಲ ರಿವರ್ಸ್ ಪುಷ್ ಮಾಡುತ್ತೆ, ಸೊ ಹಂಗೆ ಶಂಟ್ ಆಗುತ್ತೆ. ಇದು ಟುವರ್ಡ್ಸ್ ಮೈಸೂರು, ಲೈಕ್ ನಾವು ಇದು ಕಡೆ ಹೋಗಬೇಕು ಟುವರ್ಡ್ಸ್ ಬೆಂಗಳೂರು ಕಂಟೋನ್ಮೆಂಟು, ಬಟ್ ಲೋಕೋ ಇದ್ದಿದ್ದು ಟುವರ್ಡ್ಸ್ ಮೈಸೂರು. ಸೊ ಇದು ನೋಡಿ ನಾನು ಸ್ವಲ್ಪ ಶಾಕಿಂಗ್ ಆಯಿತು. ನಿಮ್ಗೆ ಏನಾದರೂ ಗೊತ್ತಿದ್ರೆ ಏನಕ್ಕೆ ಇದಾಗಿತ್ತು, ಏನಕ್ಕೆ ಆಗಿಲ್ಲ ಅಂತ. ಲೈಕ್ ಏನಕ್ಕೆ ಆಗಿತ್ತು, ಆ್ಯಕ್ಚುಲಿ ಆಗಿದೆ. ಸೊ ವ್ಯಾಪ್ 7 ಏನಕ್ಕೆ ಶಂಟ್ ಮಾಡ್ತು ಮತ್ತು ಏನಕ್ಕೆ ಟುವರ್ಡ್ಸ್ ಮೈಸೂರು ಇತ್ತು, ಏನಾದರೂ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನಿವಾಗ ಟ್ರಾವೆಲ್ ಮಾಡ್ತಿರೋದು ಥರ್ಡ್ ಎ ಸಿಯಲ್ಲಿ. ಥರ್ಡ್ ಎ ಸಿಲಿ ಒನ್ ಆಫ್ ದ ವರ್ಸ್ಟ್ ಸೀಟ್ ಸಿಕ್ಕಿದೆ ಆ್ಯಕ್ಚುಲಿ. ಯಾವ ಸೀಟ್ ಅಂತ ನಿಮ್ಗೆ ಬಂದು ತಿಳಿಸ್ತೀನಿ. ಸೊ ಇದೇ ನನ್ನ ಕೋಚು B1. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ನೀವು ನೋಡ್ಬೋದು 2016. ಪಕ್ಕದಲ್ಲಿ B2 ಇದೆ, ಅದಾದಮೇಲೆ B3 ಇದೆ, ಅದಾದಮೇಲೆ ಜನರಲ್ ಇದೆ. ಇದು ಕಡೆ ನಿಮಗೆ B1 ಪಕ್ಕದಲ್ಲಿ H1 ಸಿಕ್ಬಿಡುತ್ತೆ, ಫಸ್ಟ್ AC, ಅದಾದಮೇಲೆ ಥರ್ಡ್ AC, ಸೆಕೆಂಡ್ AC, ಅದಾದಮೇಲೆ ಫುಲ್ ಸ್ಲೀಪರ್ ನಿಮಗೆ ಸಿಗುತ್ತೆ. ಬನ್ನಿ ಹೋಗೋಣ ಒಳಗಡೆಯಿಂದ ನಿಮಗೆ ತೋರಿಸೋಣ ಏನು ಕಂಡೀಷನ್ ಇದೆ ನಮ್ಮ ಟ್ರೈನ್ದು. ನೀವು ಇವತ್ತು ನಮ್ಮ ಲೋಕೋ ಲಿಂಕ್ ನೋಡ್ಬೋದು. ಸೊ ಕಲ್ಯಾಣ್ದು 37079 ವ್ಯಾಪ್ 7 ಲಿಂಕ್ ಆಗಿದೆ. ನಮ್ಮ KSR ಬೆಂಗಳೂರಿಂದ CSMT ಇವತ್ತು ಫುಲ್ ಮಾಡ್ಕೊಂಡು ಹೋಗುತ್ತೆ. ಸೊ ನಾನು ಇವಾಗ ಒನ್ ಎಂಡಿಂದ ಇನ್ನೊಂದು ಎಂಡ್ವರೆಗೂ ನಡ್ಕೊಂಬಂದೆ, ಯಾಕಂದರೆ ಸ್ವಲ್ಪ ಅಲ್ಲಾಡ್ತು ನಮ್ಮ ಟ್ರೈನು. ಸೊ ಅದಕ್ಕೆ ನೋಡೋಕ್ಕೆ ಏನಕ್ಕೆ ಅಲ್ಲಾಡ್ತು. ಸೊ ಲೋಕೋ ಚೇಂಜ್ ಆಗಿದೆ. ಇನ್ನೂ ಇನ್ಫಾರ್ಮೇಷನ್ ಸ್ವಲ್ಪ ಮುಂದೆ ಕೊಡ್ತೀನಿ ಬನ್ನಿ. ನಿಮಗೆ ಪ್ಲ್ಯಾಟ್ಫಾರ್ಮ್ 1ನಲ್ಲಿ ಸ್ಟಾಲ್ಸ್ ಮಾತ್ರ ಹೆವಿಯಾಗಿ ಸಿಗ್ಬಿಡೋದ್ರು. ಸೊ ನೀವು ಆರಾಮಾಗಿ ವಾಟರ್ ಬಾಟಲು, ಚಿಪ್ಸು ಅದೆಲ್ಲ ಇಸ್ಕೊಬೋದು. ಪ್ಲ್ಯಾಟ್ಫಾರ್ಮ್ 1 ಕಡೆ ಅಂತೂ ನಾನಿವಾಗ ಫುಲ್ ವಾಕಿಂಗ್ ಮಾಡಿದೆ ಎಂಡ್ ಟು ಎಂಡು ಲೋಕೋ ನೋಡೋಕ್ಕೆ. ಸೊ ನಿಮಗೆ ತೊಂದರೆ ಅಂತೂ ಆಗಲ್ಲ. ಸೊ ಇದು ನಾನು ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲೇ ಡಿನ್ನರ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ನನಗೆ ಆ್ಯಕ್ಚುಲಿ ಟ್ರೈನಲ್ಲಿ ಡಿನ್ನರ್ ತೊಗೊಳೋದು ಬೇಡ, ಸೊ ಇಲ್ಲಿಂದ ತೊಗೊಂಡಿದ್ದೀನಿ. ಇಂಡಿಯನ್ ರೈಲ್ವೆ ಕ್ಯಾಫೆಟೇರಿಯಾ, ಓಕೆ IRCTCನೇ ಇದು ಕಾರ್ಪೊರೇಷನು. ಸೊ ಏನು ರಿಫ್ರೆಶ್ಮೆಂಟ್ ರೂಮ್, ಕಿಚನ್ ಯೂನಿಟ್, ಏನು ಸ್ಪೆಸಿಫಿಕ್, ಓಕೆ AGS ಕೇಟ್ರಸ್ಸು. ಸೊ ನೀವಿಲ್ಲಿ ನೋಡ್ಬೋದು AGS ಕೇಟ್ರಸ್ಸು. ನಾನು ತೊಗೊಂಡಿರೋದು ನೂಡಲ್ಸು. ಸೊ ನೂಡಲ್ಸ್ ಬಂದು 60 ರೂಪೀಸು. ಬೇರೆದು ಪ್ರೈಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಬೋರ್ಡ್ ಮೇಲೆ ಬರ್ತಿರುತ್ತೆ. ನಾನು ಕೇಳಿದೆ ಪ್ರೈಸಸ್ ಫಿಕ್ಸಾ ಏನಂತ. ಅವ್ರು ಸದ್ಯಕ್ಕೆ ಫಿಕ್ಸ್ ಅಂತ ಹೇಳಿದ್ರು. ಸ್ವಲ್ಪ ವೇರಿಯೇಷನ್ ಇರ್ಬೋದು ಫ್ಯೂಚರಲ್ಲಿ. ಸೊ ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ರೆ ತೊಗೊಬೋದೋ ಇಲ್ಲ ಗೊತ್ತಿಲ್ಲ, ಬಟ್ ಇದ್ರ ರಿವ್ಯೂ ನಾನು ಸ್ವಲ್ಪ ಮುಂದೆ ಕೊಡ್ತೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ ನೀವು ತೊಗೊಬೋದೋ ಅಥವಾ ಬೇಡ ಅಂತ. ಗುರು ಆ್ಯಕ್ಚುಲಿ ಒಂದು ತಪ್ಪಾಯಿತು. ನಂದು ಕೋಚು B1 ಅಲ್ಲ B2. ಸೊ B2 69 ಸೀಟ್ ನಂಬರು ಮಿಡಿಲ್ ಇದೆ. ಸೊ ಅದೇ ವರ್ಸ್ಟ್ ಸೀಟ್ ಅಂತ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟೆ. ಮತ್ತು ಮಾತಾಡೋಕೆ ಹೋದರೆ ಶಂಟ್ ಮಾಡಿದ್ದು ನಮ್ಮದು SRದು ವ್ಯಾಪ್ 7 ರಾಯಪುರಮ್ದು, ಅದು ಶಂಟ್ ಮಾಡ್ತು. ತಿರ್ಗಿ ಇವಾಗ ನಮ್ಗೆ ಲೀಡ್ ಮಾಡ್ತಿದ್ದು CRದು ಕಲ್ಯಾಣ್ದು ವ್ಯಾಪ್ 7. ಸೊ ಏನಂತ ಪ್ರೋಸೆಸ್ ನನಗಂತೂ ಸೀರಿಯಸ್ಸಾಗಿ ಅರ್ಥ ಆಗ್ತಿಲ್ಲ ಗುರು. ಮತ್ತು ಡಿಟ್ಯಾಚ್ ಆಗಿರೋದು ವೀಡಿಯೋ ನೀವು ನೋಡುತ್ತಿರ್ಬೋದು. ಅದು ರಾಯಪುರಮ್ದು ವ್ಯಾಪ್ 7 ಡಿಟ್ಯಾಚ್ ಆಗ್ತಿರೋದು ಇವಾಗ ಸ್ಕ್ರೀನ್ ಮೇಲೆ ಬರ್ತಿರತ್ತೆ. ಸೊ ಇದೇನಂತ ನನಗೆ ಗೊತ್ತಿಲ್ಲ. ಮತ್ತು ಡಿನ್ನರ್ ನೀವು ಅಲ್ಲಿಂದ ತೊಗೊಬೋದಾ ಇಲ್ಲ ಅಂತ ಗೊತ್ತಿಲ್ಲ. ಅವ್ರು ನನಗೆ ಕಳಿಸ್ಬಿಟ್ಟು ಏನಕ್ಕೆ ವೀಡಿಯೋ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರು. ಏನಕ್ಕೆ ವೀಡಿಯೋ ಮಾಡ್ತೀನಿ, ಜನ ಗೊತ್ತಾಗಬೇಕಲ್ಲ, ಇಲ್ಲಿ ಬಂದು ಡಿನ್ನರ್ ಉಳಿಸ್ಕೊಬೇಕಾ ಇಲ್ಲ ಅಂತ. ಇನ್ನೂ ನಾನು ಏನು ರಿವ್ಯೂ ಕೊಡಲಿಲ್ಲ, ನಾನು ಡಿನ್ನರ್ ತಿಂದಾಗ ಮೇಲೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅವರು ಹೌದಾ ಸರಿ ಅಂತ ಇದು ಮಾಡಿದ್ರು. ಸೊ ಬನ್ನಿ ಹೋಗೋಣ ಕೋಚ್ ಒಳಗಡೆ. ಗುರು 1 ಎಂಡಿಂದ ಇನ್ನೊಂದು ಎಂಡ್ವರೆಗೂ ನಡೆಯೋದು ಸುಲಭ ಅಲ್ಲ, ಆ್ಯಕ್ಚುಲಿ ತುಂಬ ಟೈರಿಂಗ್ ಆಗುತ್ತೆ. ಸೊ ಕೋಚ್ ಕಾಂಪೋಸಿಷನ್ ಬಗ್ಗೆ ಇವಾಗೇ ಮಾತಾಡ್ಬಿಡ್ತೀನಿ. ಮುಂದೆ 2 ಜನರಲ್ ಸಿಗುತ್ತೆ. ನೀವು CSMT ಕಡೆ ಟ್ರಾವೆಲ್ ಮಾಡಿದ್ರೆ ಮುಂಬೈ ಕಡೆ ನಿಮಗೆ ಮುಂದೆ 2 ಜನರಲ್ ಸಿಗುತ್ತೆ. ಅದಾದಮೇಲೆ 8 ನಿಮ್ಗೆ ಸ್ಲೀಪರ್ ಸಿಗುತ್ತೆ, 2 ನಿಮಗೆ ಥರ್ಡ್ AC ಎಕನಾಮಿ ಸಿಗುತ್ತೆ, ಅದಾದಮೇಲೆ 2 ನಿಮ್ಗೆ ಸೆಕೆಂಡ್ AC ಸಿಗುತ್ತೆ, 1 ನಿಮಗೆ ಫಸ್ಟ್ AC ಸಿಗುತ್ತೆ, ಅದಾದಮೇಲೆ 3 ನಿಮಗೆ ಥರ್ಡ್ AC, ಅದಾದಮೇಲೆ ಹಿಂದೆ ತಿರ್ಗಾ ನಿಮಗೆ ಜನರಲ್ ಸಿಗುತ್ತೆ. ನಮ್ಮ ಟ್ರೈನು ರೇಕ್ ಶೇರಿಂಗ್ ಮಾಡುತ್ತೆ. ಯಾವ ಟ್ರೈನ್ ಜೊತೆ ರೇಕ್ ಶೇರಿಂಗ್ ಮಾಡುತ್ತೆ ಅದು ನಿಮಗೆ ಸ್ವಲ್ಪ ಮುಂದೆ ತಿಳಿಸೋಣ. ಸೊ ಇದು ನಾನು ನಮ್ಮ ಸೀಟ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ನಾನು ಫುಲ್ ಕಾರ್ನರಲ್ಲಿದ್ದೀನಿ ನೋಡ್ಬೋದು. ಸೊ ನನಗೆ 69 ಸಿಕ್ಕಿದೆ ಗುರು ಮಿಡಿಲು. ಸೊ ಅದೊಂದು ಫುಲ್ ಬೇಜಾರಾಗಿಬಿಟ್ಟಿದೆ 69 ಏನಕ್ಕೆ ಸಿಕ್ಕಿದೆ ಅಂತ. 69 ನಂಬರ್ ಏನು 69 ಪರವಾಗಿಲ್ಲ ಬಿಡಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನಕ್ಕಂದರೆ ತತ್ಕಾಲಲ್ಲಿ ಬುಕ್ ಮಾಡಿದ್ದು. ಆ್ಯಕ್ಚುಲಿ ಸುಮಾರು ಜನ ಶರಾವತಿ ಎಕ್ಸ್ಪ್ರೆಸ್ ಮಾಡಿ ಅಂತ, ಐ ಗೆಸ್ ಮೈಸೂರಿಂದ ದಾದರ್ಗೆ ಹೋಗುತ್ತಲ್ಲ, ದಾದರ್ ಸೆಂಟ್ರಲ್, ಐ ಗೆಸ್ ಆ ಟ್ರೈನ್ ಮಾಡಿ ಅಂತ ಹೇಳ್ತಿದ್ರು. ಬಟ್ ಆ ಟ್ರೈನ್ ಇರೋದು ಐ ಗೆಸ್ ವೆರಿ ಸಂಡೇ, ವೀಕ್ಲಿ ಒನ್ಸು ಸಂಡೇ ಮಾತ್ರ ಮೈಸೂರಿಂದ ಹೋಗೋದು. ಅದು ವಯಾ ಕೃಷ್ಣರಾಜನಗರ ಅದ್ರ ಮೇಲೆ ಹೋಗುತ್ತೆ, ಹಾಸನ ಮೇಲೆ. ಅದಕ್ಕೆ ನಾನು ಆ ಟ್ರೈನ್ ಮಾಡ್ತಿಲ್ಲ. ನನಗೆ ಸ್ವಲ್ಪ ವೀಕ್ ಡೇಯಲ್ಲಿ ಟ್ರಾವೆಲ್ ಮಾಡಬೇಕಂತ ಟ್ರಾವೆಲ್ ಮಾಡ್ತಿದ್ದೆ. ಅದಕ್ಕೆ 69 ಏನಕ್ಕೆ ಸಿಕ್ತಂತ. ನಮ್ಮ ಹಿಮಾಂಶು ತೆಗ್ದಿದ್ದು ನಮ್ಮ ಟಿಕೆಟ್, ತತ್ಕಾಲ್ ಟಿಕೆಟು. ಹಿಮಾಂಶು ಏನಕ್ಕಪ್ಪ ಹಿಂಗೆ ತತ್ಕಾಲ್ ತೆಗ್ದುಬಿಟ್ಟೆ, ಸೈಡ್ ಲೋವರ್ ತೆಗ್ದಿರಬೇಕಿತ್ತು. ಪರವಾಗಿಲ್ಲ ಬಿಡಿ, ಹೋಗೋಣ. ಒಂದೇ ರಾತ್ರಿ ಹೆಂಗೋ ಡೇಯಲ್ಲಿ ಮಾತ್ರ ಕೂತ್ಕೊಂಡೇ ಹೋಗ್ಬೇಕಲ್ಲ, ಸೊ ಪರವಾಗಿಲ್ಲ. ಇದು 8:41ಗೆ ನಾವು ಹೊರಟ್ಬಿಟ್ಟಿದ್ದೀವಿ KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ. 1 ಮಿನಿಟ್ ಡಿಲೇ.
ಇದು ಒಫಿಷಿಯಲಿ ನಾವು ಡಿಪಾಸಿಟ್ ತೊಗೊಂಡ್ಬಿಟ್ಟಿದ್ದೀವಿ ನಮ್ಮ KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ 1 ವೇ ಡಿಲೇ. 8:40ಗೆ ಹೊರಟುವ ಟೈಮಿಗೆ ನಾವು 8:41ಗೆ ಹೊರಟಿದ್ದೀವಿ. ಮತ್ತು ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ಇದೆ ಆ್ಯಕ್ಚುಲಿ ಸೆಪ್ಟೆಂಬರ್ 11th. ನಾನು ನೀವು ಟ್ರಾವೆಲ್ ಮಾಡ್ತಿರೋದು ಲ್ಯಾಪ್ಟಾಪ್ ಬ್ಯಾಗು ನಮ್ಮ ಆಫೀಸ್ ಲ್ಯಾಪ್ಟಾಪೇ ತೊಗೊಂಡು ಕ್ಯಾರಿ ಮಾಡ್ತಿಲ್ಲ. ಸೊ ಇವಾಗ ಏನು ಮಾಡೋದಂತ ನನಗೆ ಅರ್ಥ ಆಗ್ತಿಲ್ಲ ಆ್ಯಕ್ಚುಲಿ. ಯೂಟ್ಯೂಬ್ ಫ್ಯಾನ್ ಫೆಸ್ಟು ಕನ್ಫರ್ಮೇಷನ್ ಬಂದುಬಿಟ್ಟಿದೆ, ಪಾಸಸ್ ಬಂದಿದ್ದು ತಗೊಳ್ಳಿ ಅಂತ. ಅದು ವೆರಿ ರಿಜಿಸ್ಟರ್ಡ್ ಮೆಂಬರ್ಸ್ ಮಾತ್ರ ನನಗೆ ಬಂದಿತ್ತು. ಸೊ ರಿಜಿಸ್ಟರ್ ಮಾಡಿದೆ, ನಮ್ಮ ಯೂಟ್ಯೂಬ್ ಮ್ಯಾನೇಜರ್ ಅವ್ರು ಕಳಿಸಿದ್ರು. ಸೊ ಅದರಿಂದ ರಿಜಿಸ್ಟರ್ ಮಾಡಿದೆ. ಬಟ್ ಇವಾಗ ಆಫೀಸ್ ಲ್ಯಾಪ್ಟಾಪ್ ಕ್ಯಾರಿ ಮಾಡ್ತಿಲ್ಲ, ಮುಂಬೈಗೆ ಹೋಗ್ತಿರೋದು. ಆ ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ಇರೋದು ಮುಂಬೈಯಲ್ಲೇ. ಏನು ಮಾಡಬೇಕಂತ ನೋಡೋಣ. ಮತ್ತು ನಿಮಗೋಸ್ಕರ ನಾನು ಒಂದು ಹೊಸ ಸೀರೀಸ್ ತೊಗೊಂಬರೋಣ ಅಂತಿದ್ದೀನಿ. ಯಾವ ಸೀರೀಸನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ. ಇದು ಮೆಮೊ ಡೆಮೋ ಸೀಸನ್ 2 ಇರೋಲ್ಲ, ಅದು ಸ್ವಲ್ಪ ಲೇಟ್ ಬರುತ್ತೆ. ಬಟ್ ಈ ಸೀರೀಸ್ ಯಾವುದಿರೋದು ಅಂತ ನೀವು ಗೆಸ್ ಮಾಡಿ. ಮತ್ತು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾವು ಇವಾಗ ಸ್ವಲ್ಪದಲ್ಲೇ ನಮ್ಮ ಮೊದಲ ಕಮರ್ಷಿಯಲ್ ಹಾಲ್ ರೀಚ್ ಆಗ್ತೀವಿ. ಸೊ ಹಾಗೆ ಜರ್ನಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇದು ಆ್ಯಕ್ಚುಲಿ ಇವಾಗ ನಮ್ಮದು 2 ರೂಟ್ ಇದೆ KSR ಬೆಂಗಳೂರಿಂದ. 3 ಇದೆ ಆ್ಯಕ್ಚುಲಿ. ಮೈಸೂರದ್ದು ಅದು ಸದ್ಯಕ್ಕೆ ಸ್ಕಿಪ್ ಮಾಡೋಣ, ಅದು ಕಡೆ ಟ್ರೈನ್ ನಮ್ದು ಹೋಗ್ತಿಲ್ಲ. ಇದು ಕಡೆ 2 ರೂಟ್ ಇದೆ. ಒಂದು ನಾವು ಹೋಗೋದು ಯಲಹಂಕಗೆ. ಸೊ ಒಂದು ರೂಟ್ ಬಂದು ಯಲಹಂಕಗೆ ಹೋಗೋದು ವಯಾ ಯಶವಂತಪುರ, ಇನ್ನೊಂದು ವಯಾ ಬೆಂಗಳೂರು ಕಂಟು ಚನ್ನಸಂದ್ರ ಮೇಲೆ ಹೋಗೋದು ಯಲಹಂಕಗೆ. ಸೊ ಬೆಂಗಳೂರು ಕಂಟು ವಯಾ ಚನ್ನಸಂದ್ರ ಮೇಲೆ ನಾವು ಹೋಗೋದು ಯಲಹಂಕಗೆ. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಬೆಂಗಳೂರು ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ. ಸದ್ಯಕ್ಕೆ ಇಲ್ಲಿ ನಾವು 1 ನಿಮಿಷ ಡಿಲೇ ಬಂದಿದ್ದೀವಿ. ಮಳೆ ಬರ್ತಿದೆ ಅಂತ ನಾನು ವೀಡಿಯೋ ಮಾಡೋಕ್ಕೆ ಕೆಲವಡೆ ಅಂತೂ ಹೋಗ್ತಿಲ್ಲ ಗುರು. ನೀವು ಸುಮ್ಮನೆ ವೆಟ್ಟಾಗೋದು ಬೇಡ. ಇವಾಗ ಲೈಕ್ ರಿಕವರ್ ಆಗಿದ್ದೀನಿ, ಸುಮ್ಮನೆ ತಿರ್ಗಾ ವೆಟ್ಟಾಗಿ ಬೇಡ, ಸದ್ಯಕ್ಕಂತೂ ಬೇಡ. ಜಸ್ಟ್ 1 ಮಿನಿಟ್ ಹಾಲ್ಡ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಬೆಂಗಳೂರು ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇಂದ. ಓಹೋ, ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನು ಅಂಡರ್ ರೀಡೆವಲಪ್ಮೆಂಟ್ ಹೋಗಿದೆ. ಇದು ಕಡೆದು ಮೊದಲು ಹೊಡೆದಾಕಿದ್ದಿಲ್ಲ. ಐ ಗೆಸ್ ನಾನು ಲಾಸ್ಟ್ ಟೈಮ್ ಬಂದಾಗ ಹೊಡೆದಾಕಿದ್ದಿಲ್ಲ, ಬಟ್ ಇವಾಗಂತೂ ಹೊಡೆದಾಕಿದ್ದಾರೆ. ಸೊ ಶೆಡ್ಸ್ ಎಲ್ಲ ನೋಡಿ ಎಷ್ಟು ಕಡಿಮೆ ಇದೆ. ಜನ ಎಲ್ಲಿ ನಿಂತ್ಕೊಬೇಕು ಮಳೆಯಲ್ಲೆಲ್ಲ. ಟೆಂಪ್ರರಿಯಾಗಿ ಮಾಡಿದ್ದಾರೆ, ಬಟ್ ಅಷ್ಟೊಂದು ಅಕಾಮಡೇಟ್ ಮಾಡಲ್ಲ. ನಾನು ಕೂತ್ಕೊಂಡಿದ್ದೀನಲ್ಲ, ಇದು ನೀವು ಅನ್ಕೊಂಬಿಡಿ ರೈಲ್ ಫ್ಯಾನ್ಸ್ದು 1 ಆಫ್ ದ ಬೆಸ್ಟ್ ಸೀಟ್ ಅಂತ ನೀವು ಅನ್ಕೊಬೋದು. ಸೊ ಅಟೆಂಡೆನ್ಸ್ಗೆಲ್ಲ ಸೀಟ್ ಇರೋದಲ್ಲ ಚಿಕ್ಕದು ಗೇಟ್ ಪಕ್ಕದಲ್ಲೇ. ಸೊ ಅಲ್ಲೇ ಕೂತ್ಕೊಂಡಿದ್ದೀನಿ. ಸೊ ರೈಲ್ ಫ್ಯಾನಿಂಗ್ ಅಂತೂ ಇದು ಒಂದು 1 ಆಫ್ ದ ಬೆಸ್ಟ್ ಸೀಟು. ನನ್ನ ಪಕ್ಕದಲ್ಲೇ ಸೀಟ್ ಇದೆ 69. ಸೊ ಅಲ್ಲಿ ಏನಾದರೂ ಮಲ್ಕೊಂಡಿದ್ರೆ ಜನ, ನನಗೆ ಸೀಟ್ ಸಿಗಲಿಲ್ಲ ಅಂದರೆ ಲೈಕ್ ಕೂತ್ಕೊಂಡು ಇದು ಮಾಡೋಕ್ಕೆ ವೀಡಿಯೋ ಎಲ್ಲ. ಸೊ ಆರಾಮಾಗಿ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಆರಾಮಾಗಿ ವೀಡಿಯೋ ಮಾಡೋಣ. ನಾವು ಬೆಂಗಳೂರು ಚೆನ್ನೈ ಮೇನ್ ಲೈನ್ ಬಿಟ್ಬಿಟ್ಟು ಡೈವರ್ಷನ್ ತೊಗೊಂಡ್ಬಿಟ್ಟಿದ್ದೀವಿ ಚನ್ನಸಂದ್ರ ಯಲಹಂಕ ಲೈನ್ಗೆ. ನಮ್ಮ ಈ ಉದ್ಯಾನ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಯಲಹಂಕ ಜಂಕ್ಷನ್ಗೆ. ನೀವು ಗ್ಯಾಪಲ್ಲಿ ನೋಡ್ಬೋದು, ಅಲ್ಲಿ
ನಮ್ಮ ಬಾಸ್ ಎಕ್ಸ್ಪ್ರೆಸ್ ಡಿಪಾರ್ಚರ್ ತೊಗೊತಿದೆ ಯಲಹಂಕದಿಂದ. ಬಾಸ್ ಎಕ್ಸ್ಪ್ರೆಸ್ ಅಂದರೆ ನಮ್ಮ ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ 11312. ಇವಾಗ ಯಲಹಂಕದಿಂದ ಇದ್ರ ಡೈರೆಕ್ಟ್ ಸ್ಟಾಪ್ ಎಲ್ಲೆಲ್ಲಿ ಡೈರೆಕ್ಟ್ ಆನಂದಪುರ ಗುರು, ನಾನ್ ಸ್ಟಾಪ್ ಹೊಡಿಯುತ್ತೆ. ಅದ್ರ ಹಿಂದೆ ನಾವು ಹೋಗ್ತಿರ್ತೀವಿ. ಮತ್ತು ಮಾತಾಡೋಕೆ ಹೋದರೆ ಆ ಜರ್ನಿ ಮಾತ್ರ ಬಾಸ್ ಎಕ್ಸ್ಪ್ರೆಸ್ಸಲ್ಲಿ ಸಾಕಾಗಿರುತ್ತೆ. ಇದನ್ನು ನೋಡೋಣ ಜರ್ನಿ ಹೆಂಗಿರುತ್ತೆ. ಸೊ ನಮ್ಮದು ಗುಂಟಕಲ್ಲಿಂದ ಸೆಕ್ಷನ್ 130 ಆಗಿದೆಯಲ್ಲ, ನೋಡೋಣ 130 ಯಾವಾಗ ನಾವು ಟಚ್ ಹೊಡಿತೀವಿ ಅಂತ. ಇಲ್ಲಿ ಬರುವ ಟೈಮಿಂಗು ನಮ್ಮದು 9:20. ನಾವು ಸದ್ಯಕ್ಕೆ ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 6 ಮಿನಿಟ್ಸ್ ಡಿಲೇ. ನಿಮಗೆ ಇಲ್ಲಿ 2 ನಿಮಿಷ ಸ್ಟಾಪ್ ಸಿಗುತ್ತೆ 9:20 PM. ಸೊ ಇದೇ ನಮ್ಮ ಯಲಹಂಕ ಜಂಕ್ಷನ್ ಏನಕ್ಕೆ ಹೇಳ್ತಾರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೋಲಾಪುರ್ ಟ್ರೈನ್ ಜಸ್ಟ್ ಡಿಪಾರ್ಚರ್ ತೊಗೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಬನ್ನಿ ನಾವು ಇಲ್ಲೇ ನಮ್ಮ ಯಲಹಂಕ ಜಂಕ್ಷನಲ್ಲಿ ಡಿನ್ನರ್ ಮುಗಿಸೋಣ. ನೋಡೋಣ ಟೇಸ್ಟ್ ಮಾಡಿ. 0.5 ಇಲ್ಲ. ಸೊ ನೋಡೋಣ ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಇದು ರೆಕಮೆಂಡ್ ಮಾಡ್ತೀನೋ ಇಲ್ಲ ಅಂತ. ಗುರು ಇದು ನೀವು ನೋಡ್ಬೋದು, ಪ್ಲೇಟ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ನಾನು ಶಾಕ್ ಆಗಿದ್ದೀನಿ. ಚೆನ್ನಾಗಿತ್ತು ಆ್ಯಕ್ಚುಲಿ, ಸೀರಿಯಸ್ಸಾಗಿ ಚೆನ್ನಾಗಿತ್ತು. ಸೊ ನೀವು ಪ್ರಿಫರ್ ಮಾಡ್ಬೋದು. ಆ್ಯಕ್ಚುಲಿ ಇವರು ಬಲ್ಕ್ ಕ್ವಾಂಟಿಟಿಯಲ್ಲೇ ಮಾಡಿರ್ತಾರೆ. ಬುಫೆಯಲ್ಲಿ ಹೆಂಗಿರುತ್ತೆ ಹಂಗೆ ಮಾಡ್ಕೊಂಡಿರ್ತಾರೆ. ಮತ್ತು ನೀವು ಹೋದರೆ ನಿಮಗೆ ಪ್ಯಾಕ್ ಮಾಡಿ ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ. ಯಾವುದು ಫ್ರೆಶಾಗಿ ಮಾಡೋಕ್ಕೆ ಹೋಗೋಲ್ಲ, ಆಲ್ರೆಡಿ ಮಾಡಿ ಬುಫೆಯಲ್ಲೂ ಯಾರೂ ಫ್ರೆಶ್ ಮಾಡೋಕ್ಕೆ ಹೋಗೋಲ್ಲ. ಸೊ ಆ ಥರನೇ ಸಿಸ್ಟಮ್ ಇಲ್ಲೂ ಇದೆ. ನಾನು ಇದಕ್ಕೆ 60 ರೂಪೀಸ್ ಪೇ ಮಾಡಿದೆ. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅನಿಸ್ತು. ಪರವಾಗಿಲ್ಲ, ಸ್ವಲ್ಪ ಜೀವನ ಹೋಗುತ್ತೆ ಮುಂದೆವರೆಗೂ, ಬೆಳಗ್ಗೆವರೆಗಂತೂ ಪರವಾಗಿಲ್ಲ. ನಂದಿನಿ ದೂದ್ ಪೇಡ ತೊಗೊಂಡಿದ್ದೀನಿ, ಸೊ ಅದು ತಿನ್ಕೊಂಬಿಡ್ತೀನಿ. ಸೊ ಹಾಸನ್ ಸೋಲಾಪುರ್ ಜಸ್ಟ್ ಡಿಪಾರ್ಚರ್ ಆಯ್ತಲ್ಲ, ಸೊ ಹಂಗೆ ಗೊತ್ತಿದ್ದು ಸ್ವಲ್ಪ ಟೈಮ್ ತೊಗೊಳ್ತು ನಮ್ಮ ಟ್ರೈನ್ ಡಿಪಾರ್ಚರ್ಗೆ. ಹಾಗೆ ಸಿಗ್ನಲ್ ಆಯಿತಾ ನನಗೆ ಗೊತ್ತಿಲ್ಲ, ಕಾಣಿಸ್ತಿಲ್ಲ ಇಲ್ಲಿಂದ ಆ್ಯಕ್ಚುಲಿ. ಸೊ ನೀವು ಪ್ರಿಫರ್ ಮಾಡ್ಬೋದು. ತಿರ್ಗಾ ನಾನು ರೇಟ್ ಟ್ಯಾಗು ಸ್ಕ್ರೀನ್ ಮೇಲೆ ಕೊಡ್ತಿರ್ತೀನಿ. ಸೊ ಏನಾದರೂ ಇಸ್ಕೊಬೇಕಂದ್ರೆ ವೆಜ್ ಫ್ರೈಡ್ ರೈಸು ಆ್ಯಕ್ಚುಲಿ ನೋಡೋಕ್ಕೆ ಚೆನ್ನಾಗಿತ್ತು. ಎಲ್ಲ ಥಾಲಿನೂ ನಿಮ್ಗೆ ಸಿಗುತ್ತೆ. ಥಾಲಿನು ಅದ್ರಲ್ಲಿ ಚಪಾತಿ ರೈಸು ಎಲ್ಲ ಆಪ್ಷನ್ ನಿಮ್ಗೆ ಸಿಗುತ್ತೆ. ಬಟ್ಟು ಟ್ರಾವೆಲಿಂಗಲ್ಲಿ ಐ ಗೆಸ್ ಇದೆ ಫಾಸ್ಟ್ ಫುಡ್ಡೇ ಚೆನ್ನಾಗಿರುತ್ತೆ. ಯಾಕೆಂದರೆ ಕೈಯೆಲ್ಲ ತುಳಿಯೋದು ಅವಶ್ಯಕತೆ ಇಲ್ಲ. ಸುಮ್ಮನೆ ಸ್ಪೂನಿಂದ ತಿನ್ಬಿಟ್ಟು ಬಿಸಾಕ್ಬಿಡಿ ಅಷ್ಟೇ. ಸೊ ನಮ್ಮ ಟ್ರೈನ್ ಬಂದಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಮತ್ತು 2 ಮಧ್ಯದಲ್ಲಿ. ಸೊ ನೀವು ಇಲ್ಲಿ ನಿಮಗೆ ಸ್ಟಾಲ್ಸೇ ಕಾಣಿಸಲ್ಲ ಆ್ಯಕ್ಚುಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ಪಕ್ಕದಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇದೆ. ಸೊ ಅಲ್ಲಿ ನಿಮಗೆ ಸ್ಟಾಲ್ಸ್ ಕಾಣಿಸುತ್ತೆ, ಯಾರೋ ನಿಂತ್ಕೊಂಡಿದ್ದಾರೆ ಬಿಡಿ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆ ನಿಮಗೆ ಫುಲ್ ಸ್ಟಾಲ್ಸ್ ಕಾಣಿಸುತ್ತೆ. ಸೊ ನೀವು ತಿನ್ನಬೇಕಂದ್ರೆ ನಾನು ತೋರಿಸಿರೋದು ಯಾವುದದು SJ ಕೇಟ್ರರ್ಸೋ ಏನೋ ಅದು, ಅಲ್ಲಿಂದ ನೀವು ತಿನ್ಬೋದು ಆ್ಯಕ್ಚುಲಿ. ಯಲಹಂಕ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡ್, ಪ್ಲ್ಯಾಟ್ಫಾರ್ಮ್ ನಂಬರ್ 1, ಪ್ಲ್ಯಾಟ್ಫಾರ್ಮ್ ನಂಬರ್ 2. ಡಿಪಾಸಿಟ್ ತೊಗೊಂಡ್ಬಿಟ್ಟಿದ್ದೀವಿ ಯಲಹಂಕದಿಂದ. ನಮ್ಮ ನಂದಿನಿ ಕಂಪ್ನಿದು ಮಿಲ್ಕ್ ಪೇಡ ಅಂದರೆ ದೂದ್ ಪೇಡ ಟ್ರೈ ಮಾಡೋಣ ಹೆಂಗಿರತ್ತಂತ. ಆ್ಯಕ್ಚುಲಿ ಚೆನ್ನಾಗಿದೆ ಅವರು. ಸೊ 25 ಗ್ರಾಮ್ಸ್ ನಿಮಗೆ 14 ರೂಪೀಸ್ ಆಗತ್ತಿದು. ಊಟ ಆದಮೇಲೆ ಸ್ವೀಟ್ ಆಗಿಬಿಟ್ರೆ ಸಕ್ಕತ್ತಾಗಿ ಅನ್ಸುತ್ತೆ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ ತಲುಪಿದೆ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗು 9:39 PM. 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ 20 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ಗೌರ್ಮೆಂಟು ಎಲ್ಲ ನಮ್ಮ ಗಾಡಿ ಕ್ಲೀನಾಗೇ ಕೊಡುತ್ತೆ, ಸರಿನಾ? ಗಾಡಿನ ಕಚ್ಚಡ ಮಾಡೋದು ನಾವೇ ಆ್ಯಕ್ಚುಲಿ.
ನಮ್ಮ ಒಳಗಡೆ ಸಿವಿಕ್ ಸೆನ್ಸ್ ಇಲ್ಲ ಅನಿಸ್ತಿದೆ ಗುರು. ಈಗ ಟ್ರೈನಲ್ಲಿ ನಿಮಗೆ ವಾಶ್ ಬೇಸನ್ ಇದೆ, ನಿಮ್ಗೆ ಆಚೆನೂ ವಾಶ್ ಬೇಸನ್ ಇದೆ, ಟಾಯ್ಲೆಟ್ಸಲ್ಲೂ ವಾಶ್ ಬೇಸನ್ ಇದೆ, ಎರಡೆರಡು. ಸೊ ಒಂದು ಸೈಡ್ ನಿಮಗೆ 3 ವಾಶ್ ಬೇಸನ್ ಸಿಗುತ್ತೆ. ನಾನು ಒಬ್ಬ ಮನುಷ್ಯನ ಗೇಟ್ ಹತ್ರ ಬಂದು ನಾನು ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಅಯ್ಯಪ್ಪ ಎಲ್ಲ ಸೈಡಿಗೆ ಬಂದ, ಸೈಡಿಗೆ ಹೋದೆ, ಅಯ್ಯಪ್ಪ ಗೇಟ್ ಹತ್ರ ಬಂದು ನೋಡಿ ಇಲ್ಲಿ ಹೋಲಿ ಹಾಕ್ಬಿಟ್ಟು ಹೋಗಿದ್ದಾನೆ ನೋಡಿ, ಫುಲ್ಲು ಪಾನ್ ಮಸಾಲ. ಏನು ಹೇಳೋದು, ನಾನು ನಾರ್ತ್ ಇಂಡಿಯನೇ, ಮನುಷ್ಯ ಇದ್ದಿದ್ದು ನಾರ್ತ್ ಇಂಡಿಯನೇ. ಬಟ್ ಇದನ್ನು ನಾನಂತೂ ಲೈಕ್ ಏನಂತಾರೆ, ನಾನಂತೂ ಇದನ್ನು ಕರೆಕ್ಟ್ ಅಂತ ಹೇಳಲ್ಲ ಆ್ಯಕ್ಚುಲಿ. ಸೊ ಇದು ತುಂಬ ತಪ್ಪು ಗುರು, ಈ ಥರ ಎಲ್ಲ ಮಾಡಬಾರ್ದು. ನಮಗೆ ಸಿವಿಕ್ ಸೆನ್ಸ್ ಇರಬೇಕು, ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಆ್ಯಕ್ಚುಲಿ. ಇದು ದೊಡ್ಡಬಳ್ಳಾಪುರಿಂದ ನಾವು ಹೊರಟ್ಬಿಟ್ಟಿದ್ದೀವಿ, ಜಾಸ್ತಿ ಹೊತ್ತು ಸ್ಟಾಪ್ ಕೊಡಲಿಲ್ಲ, ಮೂಡ್ ಆಫ್ ಆಗಿದೆ ಆ್ಯಕ್ಚುಲಿ. ಅದೆಲ್ಲ ನೋಡ್ಬಿಟ್ಟು ಮತ್ತು ನಿಮ್ಗೆ ಇನ್ನೊಂದು ತೋರಿಸ್ಲಾ, ವಿಮಲ್ ಪಾನ್ ಮಸಾಲ ಅಡ್ವರ್ಟೈಸ್ಮೆಂಟ್ ನಡೀತಿದೆ. ಲೈಕ್ ಸೀರಿಯಸ್ಲಿ ಅಲ್ಲಿ ಡಸ್ಟ್ಬಿನ್ ಇದೆ, ಇಲ್ಲಿ ಡಸ್ಟ್ಬಿನ್ ಇದೆ, ಓಕೆ ಫುಲ್ ಆಗಿದ್ರೆ ಅಲ್ಲಿ ಫುಲ್ ಆಗಿಲ್ಲ. ಬಟ್ ನಮ್ಮ ಒಳಗಡೆ ಸಿವಿಕ್ ಸೆನ್ಸ್ ಇಲ್ಲ ಗುರು. ಅದು ಸಿವಿಕ್ ಡಸ್ಟ್ಬಿನಲ್ಲೆಲ್ಲ ಹಾಕ್ಬಿಟ್ರೆ ಗುರು ನಾವೇನು ಪಂಟ್ರಾಗ್ಬಿಡ್ತೀವಲ್ಲ, ಅಷ್ಟು ಒಳ್ಳೆ ಕೆಲಸ ನಮ್ಗೆ ಬರೋಲ್ಲ ಅಲ್ವಾ. ಲೈಕ್ ಸೀರಿಯಸ್ಲಿ ಇದು ನೋಡ್ಬಿಟ್ಟು ನಂಗೆ ಸ್ವಲ್ಪ ಮೂಡ್ ಆಫ್ ಆಯ್ತು ಗುರು. ಹಿಂಗೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಪರವಾಗಿಲ್ಲ ಬಿಡಿ, ನಮ್ಮ ಮೂಡ್ ಆಫ್ ಮಾಡೋದು ಬೇಡ, ಯಾಕಂದರೆ ನಿಮಗೆ ಒಳ್ಳೆ ಕಂಟೆಂಟ್ ತೋರಿಸ್ಬೇಕು ಆ್ಯಕ್ಚುಲಿ. ಗುರು ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಗೌರಿಬಿದನೂರು ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 10:15 PM. 1 ನಿಮಿಷ ಸ್ಟಾಪ್ ಸಿಗೋದು ಅಷ್ಟೇ ನಿಮಗೆ. ಸುಮಾರು ಡೈಲಿ ಕಮ್ಯೂಟರ್ಸ್ ಇಲ್ದಿದ್ದಾರೆ ಜನರಲ್ ಕೋಚಿಂದ. ಅದಾಗಿ ಹೋದರೆ ನಾವು ಸದ್ಯಕ್ಕೆ ಬಂದಿದ್ದೀವಿ. ಇಲ್ಲಿ 18 ಮಿನಿಟ್ಸ್ ಡಿಲೇ ನೀವು ಹೇಳ್ಬೋದು. ಮತ್ತು ನೀವೇನಾದ್ರು ಡಿನ್ನರ್ ಇಸ್ಕೊಬೇಕು, ಏನಾದ್ರು ನೀರು ತೊಗೊಬೇಕಂದ್ರೆ ದಯವಿಟ್ಟು KSR ಬೆಂಗಳೂರಿಂದ ತೊಗೊಂಬಿಡಿ. ಇಲ್ಲಾಂದರೆ ಯಲಹಂಕ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದರೆ ದಯವಿಟ್ಟು ತೊಗೊಂಬಿಡಿ. ಇಲ್ಲ ಅದಾದಮೇಲೆ ನಿಮ್ಗೆ ಆಪ್ಷನ್ನೇ ಸಿಗೋಲ್ಲ. ಸೊ ನಾನೊಂದು ನೀರು ಬಾಟಲ್ ತೊಗೊಂಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೆ, ಒಂದು ತಪ್ಪು ಮಾಡಿದೆ, 2 ತೊಗೊಬೇಕಿತ್ತು. ಅಂಗಡಿಯವ್ರು ಹೇಳಿದ್ರು 2 ತೊಗೊಂಬಿಡಿ ಅಂತ, ಬಟ್ ನಾನು ಬೇಡ, ಒಂದೇ ಸಾಕಂತ ಅನ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ ಬಿಡಿ, ಅಡ್ಜಸ್ಟ್ ಮಾಡ್ಕೊಣ. ಬಟ್ ಅಟ್ಲೀಸ್ಟ್ ನೀರಿದೆಯಲ್ಲ, ಅದೊಂದು ಖುಷಿ ನನಗೆ. WAG 7 locomotive, WAG. ಗುರು ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಹಿಂದೂಪುರ ರೈಲ್ವೆ ಸ್ಟೇಷನ್ಗೆ. ಇದು ನಾವು ಕರ್ನಾಟಕನ ಹಿಂದೆ ಬಿಟ್ಟು ಎಂಟ್ರಿ ಹೊಡೆದ್ಬಿಟ್ಟಿದ್ದೀವಿ. ಆಂಧ್ರ ಪ್ರದೇಶ ಒಳಗಡೆ ತಿರ್ಗಾ ನಾವು ಕರ್ನಾಟಕಕ್ಕೆ ಎಂಟ್ರಿ ಹೊಡಿತೀವಿ. ಅದಾದ್ಮೇಲೆ ತಿರ್ಗಾ ನಾವು ತೆಲಂಗಾಣಗೆ ಎಂಟ್ರಿ ಹೊಡಿತೀವಿ. ಅದಾದ್ಮೇಲೆ ತಿರ್ಗಾ ಕರ್ನಾಟಕಕ್ಕೆ ಎಂಟ್ರಿ ಹೊಡಿತೀವಿ. ಅದಾದ್ಮೇಲೆ ತಿರ್ಗಾ ನಾವು ಎಂಟ್ರಿ ಹೊಡಿತೀವಿ ಎಲ್ಲಿ, ಮಹಾರಾಷ್ಟ್ರ ಒಳಗಡೆ. ಅದಾದಮೇಲೆ ಮಹಾರಾಷ್ಟ್ರಲ್ಲೇ ಓಡ್ತಾ ಇರ್ತೀವಿ. ಬರೋ ಟೈಮಿಂಗು 10:33 PM. 2 ನಿಮಿಷ ಸ್ಟಾಪ್ ಸಿಗುತ್ತೆ. 10:35 ಹೊರಟುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ
20 ನಿಮಿಷ ಡಿಲೇ ಇಲ್ಲಿ. ಗುರು ಇನ್ನೊಂದೇನೆಂದರೆ ಹಿಂದೂಪುರಲ್ಲಿ ನಿಮಗೆ ಡಿನ್ನರು ಮತ್ತು ವಾಟರ್ ಬಾಟಲ್ ಅವೈಲೇಬಲ್ ಇದೆ. ಸೊ ನಮ್ಮ ಟ್ರೈನ್ ಅಪ್ರಾಕ್ಸಿಮೇಟ್ಲಿ 10:53ಗೆ ಬಂದಿದೆ. ಸೊ ನೀವು ಇಮ್ಯಾಜಿನ್ ಮಾಡಿ ಆಲ್ಮೋಸ್ಟ್ 11 o'clock ಬಂದಿದೆ. ಬಟ್ ಸ್ಟಿಲ್ ನಿಮಗೆ ಊಟ ಮತ್ತು ನೀರು ಬಾಟ್ಲು ಅವೈಲೇಬಲ್ ಇದೆ. ಗುರು ಎಲ್ಲ 1 mm ಅಲ್ಲೇ ರೆಕಾರ್ಡ್ ಆಯಿತು. ಹಿಂದೂಪುರ ರೈಲ್ವೆ ಸ್ಟೇಷನ್ ಪರವಾಗಿಲ್ಲ ಬಿಡಿ. ಸದ್ಯಕ್ಕೆ ಒಂದು ಕೆಲಸ ಮಾಡೋಣ, ಆ್ಯಕ್ಚುಲಿ ಮಲ್ಕೊಳೋಣ. ಯಾಕಂದರೆ ಆಲ್ಮೋಸ್ಟ್ 11 o'clock ಆಗಿದೆ. ಸ್ವಲ್ಪ ನಿದ್ದೆ ಚೆನ್ನಾಗಾದರೆ ಆಮೇಲೆ ನಿಮಗೆ ಇನ್ನು ನಮ್ಮ ಕಲ್ಯಾಣ ಕರ್ನಾಟಕ ಸ್ಟೇಷನ್ಸ್ ಎಲ್ಲ ತೋರಿಸ್ಬೋದು. ನಾವು ಹೊರಟಿದ್ದೀವಿ ಹಿಂದೂಪುರ ರೈಲ್ವೆ ಸ್ಟೇಷನಿಂದ. ಸೊ ಕಲ್ಯಾಣ ಕರ್ನಾಟಕ ರೈಲ್ವೆ ಸ್ಟೇಷನ್ ಎಲ್ಲ ತೋರಿಸ್ಬೇಕಂದ್ರೆ ಸ್ವಲ್ಪ ಬೇಗ ಎದ್ದೇಳಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಹೋಗಿ ಮಲ್ಕೊಳ್ಳೋಣ. ಅದಕ್ಕೆ ಸರಿ, ಮತ್ತೆ ಗುಡ್ ನೈಟ್ ಗುರುಗಳೇ, ಸಿಗ್ತೀನಿ ನಿಮಗೆ ಬೆಳಗ್ಗೆ. ಇವಾಗ ಇದು ಬೆಳಗ್ಗೆ ಅಪ್ರಾಕ್ಸಿಮೇಟ್ಲಿ 4:04ಕ್ಕೆ ನಾವು ಡಿಪಾಸಿಟ್ ತೊಗೊಂಡ್ಬಿಟ್ಟಿದ್ದೀವಿ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ, ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನಿಂದ. ಗುಡ್ ಮಾರ್ನಿಂಗ್ ನಿಮ್ಮೆಲ್ರಿಗೂ. ಗುಡ್ ಮಾರ್ನಿಂಗ್. ನಲ್ವರ್ ರೈಲ್ವೆ ಸ್ಟೇಷನಿಂದ ಯಾದಗಿರಿ ತಿರ್ಗಾ ಮಿಸ್ ಆಯಿತು. ಯಾಕೋ ಮಿಸ್ ಆಗಿಬಿಡುತ್ತೆ ಯಾವಾಗಲೂ ನೋಡಿದ್ರೆ. ಇವತ್ತು ಮಿಸ್ ಆಗೋ ಕಾರಣ ಏನಂದರೆ ನಿದ್ದೆನೇ ಇಲ್ಲ ಗುರು. ನನ್ನ ಸೀಟ್ ಬಂದು 69, ಫುಲ್ಲು ಡೋರ್ ಪಕ್ಕದಲ್ಲೇ ಇದೆ. ನನ್ನ ಹೈಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ನಂದು ಕಾಲು ಸ್ವಲ್ಪ ಆಚೆ ಬಂದ್ಬಿಡುತ್ತೆ. ರಾತ್ರಿ ಓಪನ್ ಮಾಡಿ ಮಾಡಿ ಕಾಲಿಗೆ ಟಚ್ ಮಾಡಿ ಮಾಡಿ ಎಬ್ಬರಿಸ್ಬಿಡ್ತಿದ್ರು. ಅದಕ್ಕೆ ಅಲ್ಲಿ ನಿದ್ದೆ ಇಲ್ಲ. ಅದಾದಮೇಲೆ ಪ್ಯಾಸೆಂಜರ್ ಗೊರಕೆ ಹೊಡಿತವ್ರೆ, ಅಲ್ಲೂ ನಿದ್ದೆ ಇಲ್ಲ. ಏನೂ ಮಾಡೋಕ್ಕಾಗಲ್ಲ ಬಿಡಿ, ಇದೆಲ್ಲ ಸಹಿಸ್ಕೊಬೇಕಾಗತ್ತೆ. ನೀವು ಜಸ್ಟ್ ಕ್ರಾಸಿಂಗ್ ನೋಡಿದ್ರಿ. ಆ ಕ್ರಾಸಿಂಗ್ ಇದ್ದಿದ್ದು ನಮ್ಮ ಕಲಬುರ್ಗಿ SMVT ವಂದೇ ಭಾರತ್ ಎಕ್ಸ್ಪ್ರೆಸ್ದು. ನಾನೇನು ನನ್ನ ಫುಲ್ ಇನ್ನೂ ನಿದ್ದೆ ಮೂಡಲಿದ್ದೆ. ಬಟ್ ಸಡನ್ನಾಗಿ ಅದು ಬಂದ್ಬಿಡ್ತು. ಸೊ ಹಾರ್ನ್ ಕೇಳಿದ ತಕ್ಷಣ ಪಟ್ ಅಂತ ಗೇಟ್ ಹತ್ರ ಹೋದರೆ ಪೈ ಅಂತ ಅದು ಫುಲ್ ಸ್ಪೀಡಲ್ಲಿ ಹೊರಟ್ಬಿಟ್ಟಿದೆ. ಸೊ ನೀವು ನೋಡೋಕೆ ಹೋದರೆ ನಲ್ವರ್ ರೈಲ್ವೆ ಸ್ಟೇಷನು ಸ್ವಲ್ಪ ಓಲ್ಡ್ ವೈಬ್ಸ್ ಕೊಡ್ತಿದೆ. ಆ್ಯಕ್ಚುಲಿ ಈ ಕಡೆ ಇಲ್ಲ, ಈ ಕಡೆ ಈ ಶೆಡ್ಸ್ ಎಲ್ಲ ನೋಡಿ ಫುಲ್ ಸ್ವಲ್ಪ ಓಲ್ಡ್ ಅಸ್ಥೆಟಿಕ್ ವೈಬ್ ಕೊಡ್ತಿದೆ. ಸೊ ಇಲ್ಲಿಂದ ನಿಮಗೆ ಫುಲ್ಲು ತೋರಿಸ್ಕೊಂಡು ಹೋಗೋಣ. ಜರ್ನಿ ಫುಲ್ ಡೇ ಜರ್ನಿ ಇಲ್ಲಿಂದ ಇರುತ್ತೆ. ಸೊ ಎಲ್ಲ ಕ್ರಾಸಿಂಗ್ಸು ಎಲ್ಲ ತೋರಿಸ್ಕೊಂಡು ಹೋಗೋಣ. ಯಾಕಂದರೆ ಇಲ್ಲಿವರೆಗೂ ನಮ್ಗೆ ಅಷ್ಟೊಂದು ಕ್ರಾಸಿಂಗ್ ಸಿಗಲಿಲ್ಲ. ಧರ್ಮವರಂವರೆಗೂ ನಾನು ಚೆಕ್ ಮಾಡಿದೆ ನೈಟಲ್ಲಿ, ಕ್ರಾಸಿಂಗ್ ಏನೂ ಇದ್ದಿಲ್ಲ. ಅದಕ್ಕೆ ಕ್ರಾಸಿಂಗ್ ಏನೂ ಅಷ್ಟೊಂದು ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ನನ್ನ ಕೋಚ್ ಇವಾಗ B2 ಮ್ಯಾನುಫ್ಯಾಕ್ಚರಿಂಗ್ ಇಯರ್ 2024 ಇದ್ರದ್ದು. ಇದು ನೀವು ಟ್ರೈನ್ ನೋಡೋದಲ್ಲ, ಕ್ರಾಸಿಂಗು ನಲ್ವರ್ ರೈಲ್ವೆ ಸ್ಟೇಷನಲ್ಲಿ. ಇದು ಪುಣೆಯಿಂದ ಕನ್ಯಾಕುಮಾರಿಗೆ ಹೋಗ್ತಿರುವ ಟ್ರೈನ್ ಜೊತೆ ಕ್ರಾಸಿಂಗು, ಹೆವಿ ಸ್ಪೀಡಲ್ಲಿ ಕ್ರಾಸಿಂಗ್ ಆಯಿತು. ಆ್ಯಕ್ಚುಲಿ ನಮ್ಮ ಟ್ರೈನ್ ನಲ್ವರ್ ರೈಲ್ವೆ ಸ್ಟೇಷನಲ್ಲೇ ಇದೆ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗಿದೆ. ಸೊ ನೀವು ನೋಡೋಕೆ ಹೋದರೆ ಪಾಪ ಸ್ಕ್ರೀನ್ ಲಾಕ್ ಆಯಿತು. ನೀವು ನೋಡಿ, ಆ್ಯಕ್ಚುಲಿ ಇದು ನಾನು GPS ತೊಗೊತಿದ್ದೆ, ಅದಕ್ಕೆ 6:21 ಅರೈವಲ್ ಅಂತ ತೋರಿಸ್ತಿದೆ. ಬಟ್ ಬಂದಿದ್ದು 5:58 ಬರೋ ಟೈಮಿಗೂ ನಾವು ಬೇಗನೆ ಬಂದಿದ್ದೀವಿ. 6 o'clock ಹೊರಟೋ ಟೈಮಿಗೂ. ಏನಕ್ಕೆ ಇನ್ನೂ ಹೋಗಿಲ್ಲ ಅಂದರೆ, ನೀವು ನೋಡೋಕೆ ಹೋದರೆ ನಲ್ವರು ಮತ್ತು ವಾಡಿ ಜಂಕ್ಷನ್ ಮಧ್ಯ ನೀವು ನೋಡಿ ಸ್ಲ್ಯಾಕ್ ಟೈಮ್ ನೋಡಿ ಎಷ್ಟು ಕೊಟ್ಟಿದ್ದಾರೆ, 6 to 7:05ವರೆಗೂ. ಸೊ 1 hour ಇದೆ ಟೈಮಿಂಗ್ಸು. ಮತ್ತು ಡಿಸ್ಟೆನ್ಸ್ ನೋಡಿ, 532 - 18 ಮಾಡಿಬಿಡಿ, 518. ಸೊ 18 ಅಂದರೆ 28 ಮತ್ತು 28 32 ಅಂದರೆ 14 kilometers ಅಷ್ಟೇ. 14 kilometers 1 hour ಕೊಟ್ಟಿದ್ದಾರೆ. ಸೊ ನಾವು ಸದ್ಯಕ್ಕೆ ಟೈಮ್ ಕಿಲ್ ಮಾಡ್ತಿದ್ದೀವಿ ಎಲ್ಲಿ, ನಲ್ವರ್ ರೈಲ್ವೆ ಸ್ಟೇಷನಲ್ಲಿ. ಎಲ್ಲ ಟೀ ಕಾಫಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ಮ್ಯಾಕ್ಸಿಮಮ್ ಏನಂದರೆ, ಮ್ಯಾಕ್ಸಿಮಮ್ ಜನ ಸ್ಲೀಪರು ಮತ್ತು ಜನರಲ್ ಸೈಡೇ ಸೆಲ್ ಮಾಡೋದು. ಯಾಕಂದರೆ AC ಸೈಡಲ್ಲಿ ಅಷ್ಟೊಂದು ಜನ ಈಸ್ಕೊಳಲ್ಲ. ಸೊ ಅದಕ್ಕೆ ಇದು ಫೈನಲಿ 6:31ಗೆ ನಾವು ಡಿಪಾಸಿಟ್ ತೊಗೊಂಡಿದ್ದೀವಿ ನಲ್ವರ್ ರೈಲ್ವೆ ಸ್ಟೇಷನಿಂದ. ಸೊ 31 minutes ಡಿಲೇ ನಾವು ಹೊಡ್ತಿದ್ದೀವಿ ನಲ್ವರಿಂದ. ಗುರು ಇನ್ನೊಂದು, ಇದು ನಾಲ್ವಾರ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಗುರು. ಯಾಕಂದರೆ ಪ್ರೊನೌನ್ಸಿಯೇಷನ್ ಐ ಗೆಸ್ ನಾನು ತಪ್ಪು ಮಾಡಿದ್ದೀನಿ. ಇವಾಗ ಹಿಂದಿಯಲ್ಲಿ ನೋಡಿದ್ರೆ ನಾಲ್ವಾರ್ ಅಂತಿದೆ, ನಾಲ್ವಾರ್ ಅಂತಿದೆ, ನಾಲ್ವಾರ್. ನಾನು ಅವಾಗ ನಾನು ನಲ್ವಾರ್ ಅಂತ ಹೇಳ್ತಿದ್ದೀನಿ. ತಪ್ಪಿದೆ ದಯವಿಟ್ಟು ಕ್ಷಮಿಸ್ಬಿಡಿ.
ಗುರುಗಳೇ ಟ್ರೈನ್ ನಂಬರ್ 11302 ಉದ್ಯಾನ್ ಎಕ್ಸ್ಪ್ರೆಸ್ KSR ಬೆಂಗಳೂರಿಂದ CSMT ಮುಂಬೈಗೆ ಹೋಗುವ ಟ್ರೈನ್ ಸದ್ಯಕ್ಕೆ ಬಂದಿದೆ ವಾಡಿ ಜಂಕ್ಷನ್ಗೆ. ಜಂಕ್ಷನ್ ಏನಕ್ಕಂದರೆ 1 ಪಾಯಿಂಟ್ ನಮ್ಮದು ಕಲಬುರಗಿ ಕಡೆ ಹೋಗ್ತಿದೆ, 1 ನಾವು ಬರ್ತಿರೋದು ಈ ಕಡೆ ಗುಂಟಕಲ್ ಕಡೆಯಿಂದ, ಮತ್ತು ಇಲ್ಲಿಂದ ಇನ್ನೊಂದು ಲೈನ್ ಹೋಗುತ್ತೆ ನಮ್ಮ ವಿಕ್ರಮಾಬಾದ್ ಜಂಕ್ಷನ್ ಮೇಲೆಯಿಂದ ಸಿಕಿಂದ್ರಾಬಾದ್ ಕಡೆ, ಮತ್ತು ಇನ್ನೊಂದು ಲೈನ್ ನಮ್ಮದು ನಿಮ್ಗೆ ಗೊತ್ತಿರುತ್ತೆ ಗದಗ ವಾಡಿ ಲೈನು. ಸೊ ನಾನು ರೀಸೆಂಟ್ ಆಗಲ್ಲ, ಸ್ವಲ್ಪ ತಿಂಗಳಾಯಿತು, ನಿಮ್ಗೊಂದು ಜರ್ನಿ ಮಾಡಿ ತೋರಿಸಿದ್ನಲ್ಲ ಕುಷ್ಟಗಿ ಟು ಹುಬ್ಬಳ್ಳಿ ಟ್ರೈನ್ ಜರ್ನಿ. ಸೊ ಆ ಲೈನೇ ಇಲ್ಲೊಂದು ಬಂದು ಕನೆಕ್ಟ್ ಆಗುತ್ತೆ. ಮತ್ತು ನೀವು ಪಕ್ಕದಲ್ಲಿ ನೋಡ್ಬೋದು ಹುಬ್ಬಳ್ಳಿಯಿಂದ ಹೈದರಾಬಾದ್ಗೆ ಹೋಗುವ ಹೈದರಾಬಾದ್ ಎಕ್ಸ್ಪ್ರೆಸ್ ನಿಂತ್ಕೊಂಡಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 12 ಐ ಗೆಸ್. ಸೊ ಅದ್ರದ್ದು ಟ್ರೈನ್ ಜರ್ನಿ ಇನ್ನೂ ಬರೋದು ಬಾಕಿ ಇದೆ, ಮತ್ತು ಅದು ಇನ್ನೂ ICF ಇದೆ ಗುರು. LSB ಆಗೋದಂತ ಕನ್ಫರ್ಮೇಷನ್ ಬಂದಿತ್ತು, ಬಟ್ ಇನ್ನೂ ICF ಇದೆ, ಗೊತ್ತಿಲ್ಲ ಏನಕ್ಕಂತ. ಸೊ ಇಲ್ಲಿ ಬರುವ ಟೈಮಿಂಗು 7 ಗಂಟೆ. ನಿಮ್ಗೆ ಇಲ್ಲಿ 5 ನಿಮಿಷ ಸ್ಟಾಪ್ ಸಿಗುತ್ತೆ, ಯಾಕಂದರೆ ಇಲ್ಲಿ ನಮ್ಮ ಝೋನು ಮತ್ತು ಡಿವಿಷನ್ ಚೇಂಜ್ ಆಗುತ್ತೆ. ಝೋನ್ ಡಿವಿಷನ್ ಯಾವುದಂತ ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ತಿಳಿಸ್ತೀನಿ. ಈ ವಿಡಿಯೋನ ಈ ಪಾರ್ಟ್ನ ಸದ್ಯಕ್ಕೆ ಇಲ್ಲಿವರೆಗೆ ಇಕ್ಕೋಣ. ಸೆಕೆಂಡ್ ಪಾರ್ಟ್ ಬರುತ್ತೆ ಇವಾಗ ಉದ್ಯಾನ ಎಕ್ಸ್ಪ್ರೆಸ್ದು, ಅದು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ನಾನು ಕಲಬುರಗಿಯಲ್ಲಿ ಎಂಡ್ ಮಾಡೋಂತಿದ್ದೆ, ಕಲಬುರಗಿಯಲ್ಲಿ ಎಂಡ್ ಮಾಡಿಬಿಟ್ರೆ ಅಂದರೆ ಜನ ಜಾಸ್ತಿ ನೋಡೋಲ್ಲ. ಸೊ ಈಗ ಶಹಾಬಾದು ಮತ್ತು ಕಲಬುರಗಿ ಜನ ನೋಡ್ತಾರಲ್ಲ ನೆಕ್ಸ್ಟ್ ಪಾರ್ಟ್ ವಿಡಿಯೋ, ಅದಕ್ಕೆ ಸ್ಮಾರ್ಟ್ನೆಸ್ ಅಲ್ವಾ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಏನಾದರೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.